ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭಾಗ್ಯ ಆದಿ ಕಾರಲ್ಲಿ ಬರ್ತಾ ಇರ್ತಾರೆ. ತಪ್ಪು ಮಾಡಿಬಿಟ್ರಿ ಭಾಗ್ಯ, ಆ ಶ್ರೇಷ್ಠನ ಸುಮ್ಮನೆ ಬಿಡಬಾರ್ದಾಗಿತ್ತು. ಹೇಗಾದರೂ ಸರಿ ಅವಳನ್ನು ಅರೆಸ್ಟ್ ಮಾಡಿಸ್ತೀನಿ. ಅವಳನ್ನು ಹೀಗೆ ಬಿಟ್ಟರೆ ಆಗಲ್ಲ. ಮತ್ತೆ ನಿಮಗೆ ಸಮಸ್ಯೆ ಆದರೆ ಕಷ್ಟ. ಮತ್ತೆ ನಿಮಗೇನಾದರೂ ಆದರೆ ನಾನು ಹೇಗೆ ಸುಮ್ಮನಿರಲಿ? ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಲ್ಲ. ನಿಮಗೇನಾದರೂ ಆದರೆ ಹೇಗಿರಲಿ ಭಾಗ್ಯ? ನಾನು ಎಲ್ಲ ಹೀಗೆ ಬಿಡಲ್ಲ. ನಾನು ಈಗಲೇ IG ಸರ್ಗೆ ಫೋನ್ ಮಾಡ್ತೀನಿ ಅಂತಾನೆ ಆದಿಯವರೇ, ಪ್ಲೀಸ್ ಆರಾಮಾಗಿರಿ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಈಗ ನೋಡಿ, ನನಗೇನೂ ಆಗಿಲ್ಲ ತಾನೇ. ಪೊಲೀಸ್ನವರು ಹೇಳಿದಾರಲ್ವಾ ವೆರಿಫೈ ಮಾಡಬೇಕು ಅಂತ. ವೆಯ್ಟ್ ಮಾಡೋಣ, ನೋಡೋಣ ಏನಾಗುತ್ತೆ ಅಂತ ಅಂತಾಳೆ ಭಾಗ್ಯ. ಅದು ಹಾಗಲ್ಲ ಭಾಗ್ಯ ಅಂತಾನೆ ಆದಿಯವರೇ ನಾನು ಹೇಳಿದಾಗ ಕೇಳ್ತೀರಾ ಅಲ್ಲ? ಹಾಗಿದ್ರೆ ಈಗ ಕಾರನ್ನು ಮೊದಲು ಸೈಡ್ಗೆ ಹಾಕಿ ಅಂತಾನೆ ಭಾಗ್ಯ. ಯಾಕೆ ಅಂತಾನೆ ಹಾಕಿ ಅನ್ನಲ್ಲ ಅಂತಾಳೆ ಭಾಗ್ಯ. ಆಗ ಕಾರನ್ನು ಸೈಡ್ಗೆ ಹಾಕ್ತಾನೆ. ಭಾಗ್ಯ 2 ಎಳನೀರನ್ನು ಕೊಡಿ ಅಂತ ಆದಿಗೆ ಒಂದನ್ನು ಕೊಟ್ಟು ತಾನು ತಗೊಂಡು ಕುಡೀರಿ ಅಂತಾಳೆ. ಇಬ್ಬರು ಎಳನೀರನ್ನು ಕುಡಿತಾರೆ. ಈಗ ಮನಸ್ಸು ತಣ್ಣಗಾಯ್ತಾ ಅಂತಾಳೆ ಭಾಗ್ಯ. ಕಮಾನ್ ಭಾಗ್ಯ, ನೆಕ್ಸ್ಟ್ ಏನಾಗುತ್ತೋ ಏನೋ ಅಂತ ಟೆನ್ಷನಲ್ಲಿ ನಾನಿದ್ರೆ ಎಳ್ನೀರು ಕುಡಿದ್ರೆ ಆರಾಮಾಯ್ತಾ ಅಂತ ಕೇಳ್ತಿದ್ದೀರಲ್ಲ ನೀವು ಅಂತಾನೆ ಯಾವಾಗ ಏನಾಗುತ್ತೋ ಅಂತ ಯೋಚನೆ ಮಾಡಿ ಈ ಕ್ಷಣನ ಯಾಕೆ ಹಾಳು ಮಾಡ್ಕೊಳ್ಬೇಕು ಹೇಳಿ ಅಂತಾಳೆ ಭಾಗ್ಯ. ಅದು ಹಾಗಲ್ಲ ಭಾಗ್ಯವರೇ ಅಂತಾನೆ ಆದಿಯವರೇ. ಈ ಕ್ಷಣಕ್ಕೆ ಇಂಗ್ಲೀಷ್ನಲ್ಲಿ ಏನು ಅಂತ ಹೇಳ್ತಾರೆ? ಅದೇ ಹೇಳಿ, ಏನಂತಾರೆ ಅಂತಾಳೆ ಭಾಗ್ಯ. ಪ್ರೆಸೆಂಟ್ ಅಂತಾನೆ ಪ್ರೆಸೆಂಟ್ ಅಂದರೆ ಇನ್ನೊಂದು ಅರ್ಥ ಏನು ಹೇಳಿ? ಉಡುಗೊರೆ ಅಂತ. ನಾವು ನಾಳೆ ಏನಾಗ್ಬಿಡುತ್ತೋ ಅಂತ ಯೋಚನೆ ಮಾಡಿ ಪ್ರೆಸೆಂಟ್ ಅಂದರೆ ಈ ಉಡುಗೊರೆನ ಕಳ್ಕೊತಿದ್ದೀವಿ ಅಂತ ಅನಿಸ್ತಾ ಇಲ್ವಾ ನಿಮಗೆ ಅಂತಾಳೆ ಭಾಗ್ಯ. ಅಬ್ಬಬ್ಬಾ, ಎಂಥ ಮಾತು! ಪ್ರೆಸೆಂಟ್ ಅಂದರೆ ಉಡುಗೊರೆ. ಇಂಥ ಮಾತುಗಳನ್ನು ನಿಮ್ಮ ಹತ್ರನೇ ಕಲಿಬೇಕು ಅಂತಾನೆ ಸರಿ ಆರಾಮಾಗಿ ಕಲಿದಿರಂತೆ. ಈಗ ಬನ್ನಿ ಹೊರಡೋಣ ಅಂತ ಭಾಗ್ಯ ಹೋಗ್ತಾಳೆ. ಮತ್ತು ಇಬ್ಬರು ಕಾರಲ್ಲಿ ಹೋಗ್ತಾರೆ. ಆಗ ಫೋನ್ ನೋಡಿ, ಹೇಗೆ ಮರ್ತೆ ನಾನು ಅಂತಾನೆ. ಏನಾಯಿತು ಆದಿಯವರೇ ಅಂತಾಳೆ ಭಾಗ್ಯ. ಇವತ್ತು ತನ್ಮಯ ಎಕ್ಸಾಮ್ ಇದೆಯಲ್ಲ, ಸ್ಕೂಲ್ ಬೇಗ ಬಿಡುತ್ತೆ, ನೀನು ಒಬ್ಬನೇ ಬರೋದು ಬೇಡ, ನಾನು ಪಿಕ್ ಮಾಡ್ತೀನಿ ಅಂತ ಹೇಳಿದ್ದೆ. ನಾನು ನೋಡಿದರೆ ಇನ್ನೂ ಇಲ್ಲೇ ಇದ್ದೀನಿ ಅಂತಾನೆ ಹೋ, ಇವೆಲ್ಲ ಯಾವಾಗಾಯಿತು ಮಾತುಕತೆ ಅಂತಾಳೆ ಭಾಗ್ಯ. ಅವೆಲ್ಲ ಆವಾಗವಾಗ ಆಗ್ತಾ ಇರುತ್ತೆ ಅಂತಾನೆ ಆಗ ಭಾಗ್ಯಂಗೆ ಕಾಮತ್ ಕಾಲ್ ಮಾಡಿ, ಭಾಗ್ಯ ನಿನ್ಗೊಂದು ಲೊಕೇಶನ್ ಕಳಿಸಿದ್ದೀನಿ, ಆ ಜಾಗಕ್ಕೆ ಬಂದುಬಿಡಮ್ಮ ಅಂತಾರೆ. ಸರಿ ಸರ್ ಅಂತ ಕಾಲ್ ಕಟ್ ಮಾಡ್ತಾಳೆ ಭಾಗ್ಯ. ಯಾರು ಭಾಗ್ಯ ಅಂತಾನೆ ಕಾಮತ್ ಸರ್ ಅಂತಾಳೆ ಭಾಗ್ಯ. ಅಪ್ಪನ ಏನಂತೆ ಅಂತಾನೆ ಅವರನ್ನು ಮೀಟ್ ಮಾಡಬೇಕಂತೆ ಅಂತಾಳೆ ಭಾಗ್ಯ. ಯಾಕೆ ಅಂತಾನೆ ಗೊತ್ತಿಲ್ಲ ಆದಿಯವರೇ, ನೇರವಾಗಿ ಸಿಗು, ಮಾತಾಡಬೇಕು ಅಂತ ಹೇಳಿದರು ಅಂತಾಳೆ ಭಾಗ್ಯ. ಸರಿ ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ ಅಂತಾನೆ ಬೇಡ ಆದಿಯವರೇ, ನನ್ನೇ ಇಲ್ಲೇ ಬಿಟ್ಟು ಬಿಡಿ, ನೀವು ತನ್ಮಯನ ಕರ್ಕೊಂಡು ಮನೆಗೆ ಹೋಗಿ ಅಂತಾಳೆ ಭಾಗ್ಯ. ಸರಿ ಓಕೆ ಅಂತಾನೆ ಭಾಗ್ಯ ಕಾರಿಂದ ಇಳ್ಕೋತಾಳೆ. ಬಾಯ್ ಮಾಡಿ ಅಲ್ಲಿಂದ ಹೋಗ್ತಾಳೆ ಭಾಗ್ಯ. ಈಚೆ ಕಾಮತ್ ಸರ್ ಕಳಿಸಿರೋ ಲೊಕೇಶನ್ಗೆ ಆಟೋದಲ್ಲಿ ಬಂದು ಇಳಿದು ಭಾಗ್ಯ ಮಾವ ಅಂತ ಕಾಲಿಗೆ ನಮಸ್ಕಾರ ಮಾಡಿ, ಕ್ಷಮಿಸಿ ಮಾವ, ತುಂಬ ಹೊತ್ತಾಯಿತು ಅನಿಸುತ್ತೆ ನೀವು ಬಂದು ಅಂತಾಳೆ ಭಾಗ್ಯ. ಹಾಗೇನಿಲ್ಲಮ್ಮ, ಬಂದು 1-2 ನಿಮಿಷ ಆಯ್ತಷ್ಟೇ ಅಂತಾರೆ ಕಾಮತ್. ಹೇಳಿ ಮಾವ, ಏನೋ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಹೇಳಿದ್ರಿ, ಏನು ವಿಷಯ ಅಂತಾಳೆ ಭಾಗ್ಯ. ಭಾಗ್ಯ, ನಿನ್ನ ಹತ್ರ ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು, ಅದು ಹೇಗೆ ಮಾತಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ಅಂತಾರೆ ಕಾಮತ್. ಮಾವ, ಮಗಳೇ ಅಂತ ಬಾಯಿ ತುಂಬ ಕರಿತೀರಿ, ನನ್ನ ಹತ್ರ ವಿಷಯ ಮಾತಾಡೋಕೆ ಯಾಕೆ ಮುಜುಗರ ನಿಮಗೆ? ಅದೇನು ಅಂತ ಹೇಳಿ ಅಂತಾಳೆ ಭಾಗ್ಯ. ಭಾಗ್ಯ, ನಿನಗೆ ನನ್ನ ಮೇಲೆ ತುಂಬ ಗೌರವ ಇದೆ ಅಂತ ಗೊತ್ತು, ನನ್ನ ಮಾತಿಗೆ ನೀನು ಯಾವತ್ತೂ ಇಲ್ಲ ಅನ್ನೋಲ್ಲ ಅನ್ನೋದು ಗೊತ್ತಮ್ಮ. ಅದಕ್ಕೋಸ್ಕರ ಇಷ್ಟೊಂದು ರಿಸ್ಕ್ ತಗೋತಿದ್ದೀನಿ. ಆ ಒಂದು ವಿಷಯದಿಂದ ನಿನಗೆ ತುಂಬ ಕಷ್ಟ ಆಗ್ತಿದೆ ಅಂತಲೂ ಗೊತ್ತು. ಸಾಕಮ್ಮ ಸಾಕು, ಇಷ್ಟು ದಿನ ನೀನು ಕಷ್ಟ ಅನುಭವಿಸಿದ್ದು ಸಾಕು, ಇನ್ನು ಬೇಡ, ಇದನ್ನು ಮುಂದುವರಿಸೋದಕ್ಕೆ ನಾನು ಬಿಡಲ್ಲ ಅಂತಾರೆ ಕಾಮತ್. ಏನು ಹೇಳ್ತಿದ್ದೀರಾ ಮಾವ? ಕಷ್ಟನಾ? ಯಾವ ಕಷ್ಟ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ನೀವು ಅಂತಾಳೆ ಭಾಗ್ಯ. ನೀನೀಗ ಮಾಡ್ತಾ ಇರೋ ನಾಟಕದ ಬಗ್ಗೆ ಮಾತಾಡಬೇಕು ಅಂತ ಇದ್ದೀನಮ್ಮ. ಸತ್ಯ ಯಾವತ್ತಿದ್ರೂ ಒಂದಲ್ಲ ಒಂದು ದಿನ ಹೊರಗೆ ಬರಲೇಬೇಕಲ್ವಾ? ಅದಕ್ಕೋಸ್ಕರ ನಿನಗೆ ನೋವು ಕೊಡ್ತಾ ಇರೋದು ನನಗೆ ಇಷ್ಟ ಆಗಲ್ಲಮ್ಮ ಅಂತಾರೆ ಕಾಮತ್. ಮಾವ, ನೀವು ಏನು ಹೇಳ್ತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ ಅಂತಾಳೆ ಭಾಗ್ಯ. ನೀನು ಆ ದಿನ ಪ್ರೀತಿಸ್ತಿಲ್ಲ, ನಾನು ಆವತ್ತು ನಿನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ನೀನು ಸುಳ್ಳು ಹೇಳ್ತಿದ್ಯಾ ಅಂತ ನನಗೆ ಗೊತ್ತು. ಈ ಪ್ರೀತಿ ಎಲ್ಲ ಸುಳ್ಳು ಅಂತ ನೀನು ಆದಿಗೆ ಹೇಳಿಬಿಡಮ್ಮ ಅಂತಾರೆ ಕಾಮತ್. ಈಚೆ ತನ್ವಿ ರೂಮಲ್ಲಿ ಕ್ಯಾಲೆಂಡರಲ್ಲಿ ಟಿಕ್ ಹಾಕ್ತಿರ್ತಾಳೆ. ಆಗ ಸುನಂದ ಬಂದು, ಏನು ಮಾಡ್ತಿದ್ಯಾ ತನ್ವಿ ಅಂತಾರೆ. ಕುಸುಮ ಅಜ್ಜಿ, ಪಪ್ಪ ಕೆಟ್ಟವರು ಅಂತ 7 ದಿನದಲ್ಲಿ ಪ್ರೂವ್ ಮಾಡ್ತೀನಿ, ನನಗೆ ಪ್ರೂಫ್ ಸಿಗುತ್ತೆ ಅಂತ ಚಾಲೆಂಜ್ ಮಾಡಿದರು. ಆ 7 ದಿನನ ಲಿಸ್ಟ್ ಮಾಡ್ಕೊಂಡಿದ್ದೆ ಅಜ್ಜಿ, ಅದರಲ್ಲಿ 6 ದಿನ ಮುಗ್ದೋಗಿದೆ ಅಜ್ಜಿ. ಅವರಿಗಿನ್ನು ಪಪ್ಪ ಕೆಟ್ಟವರು ಅಂತ ಪ್ರೂವ್ ಮಾಡೋಕ್ಕೆ ಆಗೇ ಇಲ್ಲ. ಇನ್ನು ಬಾಕಿ ಇರೋದು ಒಂದೇ ದಿನ. ಇಷ್ಟು ದಿನ ಪಪ್ಪ ಏನೂ ತಪ್ಪು ಮಾಡಿಲ್ಲ, ನಾಳೆನೂ ಮಾಡಲ್ಲ, ಮುಂದೆನೂ ಮಾಡಲ್ಲ. ಸೊ ಟೆಕ್ನಿಕಲಿ ಪಪ್ಪನೇ ಚಾಲೆಂಜಲ್ಲಿ ಪಾಸ್ ಆಗ್ತಾರೆ. ನಾವೆಲ್ಲ ಒಟ್ಟಿಗೆ ಸೂರ್ಯವಂಶಿ ಮನೆಗೆ ಹೋಗ್ಬೋದು. ಎಲ್ಲ ಮೊದಲಿನ ಥರ ಆಗುತ್ತೆ ಅಲ್ವಾ ಅಜ್ಜಿ? ನಾವೆಲ್ಲರೂ ಜೊತೆಯಾಗಿ ಖುಷಿಯಾಗಿ ಆರಾಮಾಗಿರ್ಬೋದು ಅಲ್ವಾ ಅಜ್ಜಿ ಅಂತಾಳೆ ತನ್ವಿ. ಖಂಡಿತ ಆಗುತ್ತೆ ತನ್ವಿ ಅಂತಾರೆ ಸುನಂದ. ಅಮ್ಮಂಗೆ ಕೋಪ ಇದೆ ನಿಜ, ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಒಂದಲ್ಲ ಒಂದಿನ ಪಪ್ಪ ಚೇಂಜ್ ಆಗಿರೋ ಸತ್ಯ ಗೊತ್ತಾಗೇ ಆಗುತ್ತೆ. ಪಪ್ಪ ಹಳೆ ತಾಂಡವ ಅಲ್ಲ ಅಂತ ಗೊತ್ತಾದ ಮೇಲೆ ಪಪ್ಪ ಅವ್ರ ಜೊತೆ ಸರಿಯಾಗಿರ್ತಾಳೆ ಅಲ್ವಾ ಅಜ್ಜಿ? ಅವರಿಬ್ಬರು ಒಂದಾಗ್ತಾರಲ್ವಾ ಅಂತಾಳೆ ತನ್ವಿ. ಖಂಡಿತ ಒಂದಾಗ್ತಾರೆ ತನ್ವಿ, ಯಾವುದೇ ಕಾರಣಕ್ಕೂ ತಾಂಡವ್ ಭಾಗ್ಯ
ಭಾಗ್ಯ ಬೇರೆ ಆಗಲ್ಲ. ನಾನು ಕೂಡ ಅದನ್ನೇ ಬಯಸೋದು ಅಂತಾರೆ ಸುನಂದ. ಅಷ್ಟಾದರೆ ಸಾಕಜ್ಜಿ, ನನಗೆ ಬೇರೇನೂ ಬೇಡ ಅಂತಾಳೆ ತನ್ವಿ. ಈಚೆ ಕಾಮತ್, ಇವತ್ತಿನೆಲ್ಲ ಒದ್ದಾಟಕ್ಕೂ ನಾನೇ ಕಾರಣ ಅಂತ ನನಗೆ ಪ್ರತಿದಿನ ಕಾಡ್ತಾ ಇದೆಯಮ್ಮ. ಏನಾಯ್ತು ಮಗಳೇ? ಆದಿ ಹತ್ರ ನಿನಗೆ ಇದನ್ನೆಲ್ಲ ಹೇಳೋದಕ್ಕೆ ಸರಿ ಅನ್ನಿಸ್ತಿಲ್ವಾ? ಅವನು ಏನು ಹೇಳ್ತಾನೋ, ಕೋಪ ಮಾಡ್ಕೋತಾನೋ ಅಂತ ಭಯನಾ? ಸರಿ ಮಗಳೇ, ನೀನು ಹೇಳೋದು ಬೇಡ, ನಾನೇ ಎಲ್ಲ ಸತ್ಯನೂ ಅವನಿಗೆ ಹೇಳ್ತೀನಿ. ಮತ್ತೆ ಈ ವಿಷಯದಲ್ಲಿ ನಿನಗೆ ಕಷ್ಟ ಕೊಡೋದು ನನಗಿಷ್ಟ ಇಲ್ಲ ಅಂತಾರೆ ಕಾಮತ್. ಮಾವ, ಒಂದು ನಿಮಿಷ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂತಾಳೆ ಭಾಗ್ಯ. ಹೇಳು ಮಗಳೇ ಅಂತಾರೆ ಕಾಮತ್. ನೀವು ಅಂದ್ಕೊಂಡ ಹಾಗೆ ಇದೆಲ್ಲ ಸುಳ್ಳಲ್ಲ ಮಾವ ಅಂತಾಳೆ ಭಾಗ್ಯ. ಏನು ಹೇಳ್ತಿದ್ಯಾ ಮಗಳೇ ಅಂತಾರೆ ಕಾಮತ್. ಮಾವ, ನೀವು ಅಂದ್ಕೊಂಡಿರೋ ಹಾಗೆ ನಾನು ಆದಿಯವ್ರ ಹತ್ರ ನಿಮಗೋಸ್ಕರ ಸುಳ್ಳು ಹೇಳಲಿಲ್ಲ ಮಾವ. ನಿಜ ಹೇಳಬೇಕು ಅಂದರೆ ನಾನು ಅವರನ್ನು ಮನಸಾರೆ ಇಷ್ಟಪಡ್ತಿದ್ದೀನಿ ಮಾವ. ಇದು ಯಾವುದೋ ನಾಟಕದ ಪ್ರೀತಿ ಅಲ್ಲ ಮಾವ. ನನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ಆಳವಾದ ಪ್ರೀತಿ, ಗೌರವ ಎರಡೂ ಇದೆ. ನಾನು ಅವರನ್ನು ಮನಸಾರೆ ಇಷ್ಟಪಡ್ತಾ ಇದ್ದೀನಿ ಅಂತಾಳೆ ಭಾಗ್ಯ. ಆಗ ಕಾಮತ್ ಅಲ್ಲೇ ಕೂತ್ಕೋತಾರೆ. ಈಚೆ ಮೀನಾಕ್ಷಿ ಅಣ್ಣ ಭಾಗ್ಯನ ಮೀಟ್ ಮಾಡೋಕ್ಕೆ ಹೋಗಿದ್ದಾನೆ ಅಂದಮೇಲೆ ಖಂಡಿತವಾಗ್ಲೂ ಒಂದು ಒಳ್ಳೆ ನಿರ್ಧಾರ ತಗೊಂಡು ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ. ಒಂದು ವೇಳೆ ಆ ಭಾಗ್ಯ ನಾನು ಆದಿನ ಪ್ರೀತಿಸ್ತಿದ್ದೀನಿ ಅಂತ ಅಣ್ಣನ ಮುಂದೆ ಹೇಳಿಬಿಟ್ರೆ ಚಾನ್ಸೇ ಇಲ್ಲ. ಭಾಗ್ಯ ಯಾವತ್ತೂ ಹಾಗೆ ಹೇಳೋ ಧೈರ್ಯ ಮಾಡೋದಿಲ್ಲ. ಅಕಸ್ಮಾತ್ ಅವಳು ಹೇಳಿದ್ರು ಅಣ್ಣ ಅದನ್ನು ಒಪ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಅವಳಿಗೆ ಬೈದು ಬುದ್ಧಿ ಹೇಳಿ ಕಳಿಸಿರ್ತಾನೆ. ಯಾಕಂದರೆ ಅಣ್ಣಂಗೆ ನಮ್ಮ ಕುಟುಂಬದ ಘನತೆ ಅಷ್ಟೇ ಮುಖ್ಯ. ಆದಿಗೆ ಪ್ರೀತಿ ಅನ್ನೋ ಭ್ರಮೇಲಿ ಕಣ್ಮಂಜಾಗಿದೆ. ಆದರೆ ನಮ್ಮ ಅಣ್ಣಂಗೆ ಈ ಮನೆ ಗೌರವದ ಬಗ್ಗೆ ತುಂಬ ಕಾಳಜಿ ಇದೆ. ಅವನು ಯಾವತ್ತೂ ಭಾಗ್ಯ ಈ ಮನೆ ಸೊಸೆ ಆಗೋದನ್ನು ಒಪ್ಪೋದೇ ಇಲ್ಲ. ಈ ಮನೆ ಸ್ಟೇಟಸ್ ಅಣ್ಣನ ಕೈನಲ್ಲಿದೆ. ದೇವರೇ, ಹೇಗಾದರೂ ಆದಿ ಭಾಗ್ಯ ದೂರ ಆಗಿಬಿಡ್ಲಪ್ಪ ಅಂತಾಳೆ. ಈಚೆ ಭಾಗ್ಯ ಕಾಮತ್ ಪಕ್ಕನ ಕೂತ್ಕೊಂಡು, ಮಾವ ಯಾಕೆ ಸುಮ್ಮನೆ ಕೂತ್ಬಿಟ್ರಿ? ನಾನೇನಾದರೂ ತಪ್ಪು ಮಾತಾಡಿದ್ನ ಮಾವ? ಆದಿಯವರು ಕೂಡ ನನ್ನ ತುಂಬ ಇಷ್ಟಪಡ್ತಿದ್ದಾರೆ ಮಾವ. ಅವತ್ತು ನಾನು ಲೆಟ್ರಲ್ಲಿ ಬರ್ತಿದ್ದೀನಲ್ಲ ಮಾವ, ಅದೆಲ್ಲ ಬರ್ದಿರೋ ಪದಗಳ ಅಕ್ಷರ ಸಹಿತ ನಿಜ ಮಾವ. ನನ್ನ ಭಾವನೆಗಳು ಕೂಡ ಸತ್ಯ. ನೀವು ಅವತ್ತು ಆದಿಯವ್ರ ಹತ್ರ ಸುಳ್ಳು ಹೇಳು ಅಂತ ಹೇಳಿದ್ರಿ. ಆದರೆ ನನ್ನ ಮನಸ್ಸಲ್ಲಿರೋ ಭಾವನೆ ಅದೇ ಭಾವನೆ ನಿಜ ಅಂದಮೇಲೆ ನಾನು ಸುಳ್ಳು ಹೇಗೆ ಹೇಳಲಿ ಮಾವ? ಮಾವ ಯಾಕೆ ಏನು ಮಾತಾಡ್ತಿಲ್ಲ ಮಾವ? ನಾನು ಆದಿಯವರನ್ನು ಪ್ರೀತಿಸ್ತಿರೋದು ತಪ್ಪ? ನನಗೆ ಗೊತ್ತು. ಇದನ್ನು ಒಪ್ಕೊಳ್ಳೋದಕ್ಕೆ ನಿಮಗೆ ತುಂಬ ಕಷ್ಟ. ನಿಮ್ಮ ಮನೇಲಿ ಏನು ಅನ್ಕೋತಾರೋ, ಸಮಾಜ ಇದ್ರ ಬಗ್ಗೆ ಏನು ಅಂದ್ಕೊಳ್ಳುತ್ತೋ ಅನ್ನೋ ಯೋಚನೆಯಲ್ಲಿ ಇದ್ದೀರಾ ಅಂತ. ನನ್ನಿಂದ ನಿಮಗೆ ಮುಜುಗರ ಆಗಿದ್ರೆ ಸಾರಿ ಮಾವ ಅಂತಾಳೆ ಭಾಗ್ಯ. ನಿನ್ನ ಮನಸ್ಸಲ್ಲಿ ನಿಜವಾಗ್ಲೂ ಆದಿ ಇದ್ದಾನ? ಹಾಗಿದ್ರೆ ಸೂಪರ್ ಬಿಡಮ್ಮ, ಇನ್ನೇನು ನನಗೆ ಯೋಚನೆ ಅಂತಾರೆ ಕಾಮತ್. ಅಂದರೆ ಮಾವ ಅಂತಾಳೆ ಭಾಗ್ಯ, ನನ್ನ ಒಪ್ಪಿಗೆ ಇದೆ ಅಂತ ಅರ್ಥ. ನೋಡಮ್ಮ, ನಾನೇ ಖುದ್ದಾಗಿ ಹುಡುಕಿದ್ರು ನಿನ್ನಂಥ ಹುಡುಗಿನ ನಮ್ಮ ಆದಿಗೆ ಹುಡ್ಕೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ನೋಡಮ್ಮ ಭಾಗ್ಯ, ಈ ಸಮಾಜ ಏನನ್ನತ್ತೆ, ಏನು ತಪ್ಪಾಗಿ ಮಾತಾಡುತ್ತೆ, ಅದು ಯಾವುದನ್ನು ನಾನು ಯೋಚನೆ ಮಾಡೋದಿಲ್ಲ. ಪ್ರಪಂಚ ಏನು ಬೇಕಿದ್ರೂ ಮಾತಾಡಲಿ. ಆದಿ ನಿನ್ನ ಇಷ್ಟಪಟ್ಟಿದ್ದಾನೆ, ನೀನು ಅವನ್ನ ಇಷ್ಟಪಡ್ತಿದ್ಯಾ. ನೀವಿಬ್ಬರು ಇಷ್ಟಪಟ್ಟಿದ್ದೀರಾ ಅಂದಮೇಲೆ ನಾನೇ ಯಾಕೆ ತಲೆ ಕೆಡಿಸ್ಕೊಳ್ಳಿ? ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ. ನಾನು ನಿರ್ಧಾರ ಮಾಡಾಯಿತು. ಯಾರು ಏನೇ ಬೇಕಿದ್ರೂ ಅಂದ್ಕೊಳ್ಳಿ, ಈ ಮದುವೆ ನಡೆಯುತ್ತೆ ಅಂತ ಭಾಗ್ಯನ ತಬ್ಕೊಂಡು ಖುಷಿ ಪಡ್ತಾರೆ ಕಾಮತ್. ಈಚೆ ಕುಸುಮ ಸುನಂದ ಅವ್ರ ಹತ್ರ ಬಂದು, ಸುನಂದ ಏನಿದು ಉಫ್ ಅಂತ ಮುಖ ಉಸ್ಕೊಂಡು ಕೂತಿದ್ರಲ್ಲ, ಏನಾಯಿತು? ಉಫ್ ಅಂತ ಈ ಥರ ಕೂತ್ಕೊಳ್ಳೋದು ಅಂದರೆ ಹೇಗೆ ಗೊತ್ತಾ? 4 ವರ್ಷಕ್ಕೊಮ್ಮೆ ಫೆಬ್ರವರಿ ತಿಂಗಳಲ್ಲಿ 29 ಬರುತ್ತೆ ನೋಡಿ, ತುಂಬ ಅಪರೂಪ ಅಂತ ನಗ್ತಾರೆ. ಎಲ್ಲ ಸಮಯದಲ್ಲೂ ತಮಾಷೆನೇ ಅಲ್ವಾ ನಿಮಗೆ ಅಂತಾರೆ ಸುನಂದ. ಏನಾಯಿತು? ಯಾಕೆ ಹೀಗೆ ಹೋ ಅಂತ ಕಿರಿಸ್ತಿದ್ದೀರಾ? ಯಾಕೆ ಸುಸ್ತಾಯ್ತಾ? ಹಸಿವೆ ಆಯಿತಾ? ಏನಾದರೂ ತಿನ್ನೋಕೆ ಮಾಡಿಕೊಡ್ಲಾ ಅಂತಾರೆ ಕುಸುಮ. ದಯವಿಟ್ಟು ಸುಮ್ಮನೆ ಇದ್ಬಿಡಿ, ನನಗೆ ಸಮಾಧಾನ ಮಾಡೋಕ್ಕೆ ಬರಲೇಬೇಡಿ. ನೀವು ನಿಮ್ಮಿಂದ ಈಗ ಆಗಿರೋ ಸಮಸ್ಯೆನೇ ಸಾಕು ಅಂತಾರೆ ಸುನಂದ. ನಾನೇನು ಮಾಡಿದೆ ಅಂತಾರೆ ಕುಸುಮ. ನೀವೇ ನಿಮ್ಮ ಕೈಯಾರೆ ಸೊಸೆ ಜೀವನನ ಹಾಳು ಮಾಡ್ತಿದ್ದೀರಾ. ಆದಿ ಭಾಗ್ಯದಿಂದ ದೂರ ಇದ್ದಷ್ಟು ಒಳ್ಳೆಯದು ಅಂತ ಎಷ್ಟು ಸಲ ಹೇಳಿದ್ರು ನಿಮ್ಗೆ ಅರ್ಥನೇ ಆಗೋದಿಲ್ಲ. ಊರೇ ನಗಾಡ್ಕೊಂಡು ಮಾತಾಡ್ತಾರೆ ನೋಡಿ ಬೇಕಾದರೆ ಅಂತಾರೆ ಸುನಂದ. ಅಂದಹಾಗೆ ಸುನಂದ, ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಿಮ್ಮ ಮಗಳ ಜೀವನನ ನಾನು ಅಂತ ಕುಸುಮ ಹೇಳುವಾಗ ದಯವಿಟ್ಟು ನೀವೇನು ಹೇಳೋಕೆ ಬರಬೇಡಿ. ನೀವು ನನ್ನ ಮಗಳ ಜೀವನದಿಂದ ದೂರ ಇರಿ. ನೀವು ನನಗೆ ಮಾಡೋ ಉಪಕಾರ ಏನು ಗೊತ್ತಾ? ಈ ಮನೆಯಿಂದ ನೀವು ಹೊರಟೋಗೋದು. ನನ್ನ ಮಗಳ ಜೀವನನ ನಾನು ನೋಡ್ಕೋತೀನಿ. ನನ್ನ ಮಗಳನ್ನು ಊರೆಲ್ಲ ನೋಡಿ ನಗೋಕ್ಕೂ ಮುಂಚೆ ಅವಳಿಂದ ನೀವು ದೂರ ಇದ್ಬಿಡಿ ಅಷ್ಟೇ ಅಂತ ಸುನಂದ ಹೋಗ್ತಾರೆ. ಈಚೆ ಕುಸುಮ ಹೊರಗಡೆ ಭಾಗ್ಯಂಗೆ ಕಾಯ್ತಾ ನಿಂತಿರ್ತಾರೆ. ಆಗ ಭಾಗ್ಯ ಬರ್ತಾಳೆ. ಇದೇನು ಭಾಗ್ಯ, ಒಬ್ಬಳೇ ಬರ್ತಿದ್ಯಾ? ಆದಿಯಲ್ಲಿ ಅಂತಾರೆ ಕುಸುಮ. ಅದು ನನಗೆ ಸ್ವಲ್ಪ ಬೇರೆ ಕೆಲಸ ಇತ್ತು ಅತ್ತೆ ಅಂತಾಳೆ ಭಾಗ್ಯ. ಬೇರೆ ಕೆಲಸ? ಏನು ಬೇರೆ ಕೆಲಸ ಅಂತಾರೆ ಕುಸುಮ. ಅತ್ತೆ, ಕಾಮತ್ ಮಾವ ಆಗೋಕ್ಕೆ ಹೇಳಿದರು, ಅದಕ್ಕೆ ಹೋಗಿದ್ದೆ ಅಂತಾಳೆ ಭಾಗ್ಯ. ಕಾಮತ್ ಅವರು ನಿನ್ನ ಭೇಟಿಯಾಗೋಕ್ಕೆ ಹೇಳಿದ್ರಾ? ಯಾಕೆ, ಏನಾಯಿತು? ಆದಿ ಬಗ್ಗೆ ಏನಾದರೂ ಹೇಳಿದ್ರಾ ಅಂತಾರೆ ಕುಸುಮ. ಮತ್ತೆ ಅವರಿಗೆ ಎಲ್ಲ ವಿಷಯನೂ ಹೇಳಿಬಿಟ್ಟೆ ಅತ್ತೆ, ಅವರೇ ಎಲ್ಲದಕ್ಕೂ ಒಪ್ಕೊಂಡ್ರು ಅಂತಾಳೆ ಭಾಗ್ಯ. ಹೌದಾ, ಒಪ್ಕೊಂಡ್ರಾ? ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನಗೆ ಗೊತ್ತಿತ್ತು ಕಾಮತ್ ಸರ್ ಒಪ್ಕೋತಾರೆ ಅಂತ. ಎಲ್ಲ ನಾವು ಅಂದ್ಕೊಂಡಾಗೆ ಆಗ್ತಿದೆ. ಇಷ್ಟು ಖುಷಿ ವಿಷಯ ಇರುವಾಗ ಈ ಫ್ರೆಂಡ್ ಎಲ್ಲೋದ ಅಂತಾರೆ ಕುಸುಮ. ತನ್ಮಯ್ಯನ
ಸ್ಕೂಲಿಂದ ಕರ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ, ಇನ್ನೇನು ಬರ್ಬೋದು ಅಂತಾಳೆ ಭಾಗ್ಯ. ಅಕ್ಕೋ ಬಂದರು ಅಂತಾರೆ ಕುಸುಮ. ಆಗ ತನ್ಮಯ್ ಕಾರಿಂದ ಇಳಿದು, ಅಮ್ಮ ಇಲ್ಲಿ ನೋಡು ಅಂಕಲ್ ಏನು ಕೊಡಿಸಿದ್ರು ಅಂತ. ನನಗೊಂದು ತನ್ವಿ ಅಕ್ಕಂಗೊಂದು ಡ್ರೆಸ್ ಕೊಡಿಸಿದ್ರು ಅಂತಾನೆ ತನ್ಮಯ್. ಆದಿಯವರೇ ಇದೆಲ್ಲ ಯಾಕೆ ಕೊಡಿಸಿದ್ರಿ ಅಂತಾಳೆ ಭಾಗ್ಯ. ಪರವಾಗಿಲ್ಲ ತನ್ವಿಗೆ ಕೊಡು ಹೋಗು ಅಂತಾನೆ ಆದಿ. ತನ್ಮಯ್ ಹೋಗ್ತಾನೆ. ಈಚೆ ಕಾಮತ್ ಮನೆಗೆ ಬರ್ತಾರೆ. ಅಣ್ಣ ಎಲ್ಲ ಓಕೆ ಅಲ್ವಾ? ಭಾಗ್ಯನ ಹತ್ರ ಮಾತಾಡಿದೆ ತಾನೆ? ಮಾತಾಡೋಣ. ನೀನು ಭಾಗ್ಯನ ಹತ್ರ ಹೋಗಿ ಇದೆಲ್ಲ ಸುಳ್ಳು, ನಾನಿನ್ನ ಪ್ರೀತಿಸ್ತಿಲ್ಲ ಅಂತ ಆದಿ ಹತ್ರ ಹೇಳು ಅಂತ ಹೇಳಿದೆ ತಾನೆ? ಭಾಗ್ಯ ಒಪ್ಕೊಂಡ್ಲಾ? ನೀನು ಹೇಳಿದ ಮೇಲೆ ಅವಳು ಒಪ್ಕೊಳ್ಳೇಬೇಕು ಅಲ್ವಾ? ಅಣ್ಣ ಯಾಕೇನು ಮಾತಾಡ್ತಿಲ್ಲ ನೀನು? ಆದಿ ಏನು ಅನ್ಕೋತಾನೆ ಅಂತ ಯೋಚನೆ ಮಾಡ್ತಿದ್ಯಾ? ಈಗ ಅವನಿಗೆ ಬೇಜಾರಾದರೂ ಹೋಗ್ತಾ ಹೋಗ್ತಾ ಇಲ್ಲ ಸರಿ ಹೋಗುತ್ತೆ, ನೀನು ತಲೆ ಕೆಡಿಸ್ಕೋಬೇಡ. ಸದ್ಯಕ್ಕೆ ಅದೇ ಭಾಗ್ಯನಿಂದ ದೂರ ಆಗ್ತಿದ್ದಾನಲ್ಲ ಅದಕ್ಕೆ ಖುಷಿಪಡು ಅಂತಾರೆ ಮೀನಾಕ್ಷಿ. ಇಲ್ಲಮ್ಮ ಮೀನಾಕ್ಷಿ, ನೀನು ಅಂದ್ಕೊಂಡ ಹಾಗೆ ಏನೂ ಆಗಿಲ್ಲ ಅಂತಾರೆ ಕಾಮತ್. ಅಂದರೆ ಅಂತಾರೆ ಮೀನಾಕ್ಷಿ. ಭಾಗ್ಯ ಕೂಡ ಆದಿನ ಇಷ್ಟಪಡ್ತಿದ್ದಾಳೆ, ಅವಳು ಸುಳ್ಳು ಹೇಳಿದ್ದು ಅಲ್ವಂತೆ ಅಂತಾರೆ ಕಾಮತ್. ಅಣ್ಣ ಏನು ಹೇಳ್ತಿದ್ಯಾ ನೀನು ಅಂತಾರೆ ಮೀನಾಕ್ಷಿ. ನಿಜ ಅಮ್ಮ ಅಂತಾರೆ ಕಾಮತ್. ಎಷ್ಟು ಧೈರ್ಯ ಅವಳಿಗೆ ಹೀಗೆಲ್ಲ ಹೇಳ್ತಾಳ? ಸರಿಯಾಗಿ ಬೈಬೇಕಿತ್ತಣ್ಣ ಅವಳಿಗೆ. ನನಗೆ ಗೊತ್ತು ನೀನು ಅವಳಿಗೆ ಚೆನ್ನಾಗಿ ಬೈದು ಬುದ್ಧಿ ಹೇಳಿರ್ತೀಯ ಅಂತ. ಆದಿ ಜೊತೆ ನಿನ್ನ ಮದುವೆ ಸಾಧ್ಯನೇ ಇಲ್ಲ ಅಂತ ಹೇಳಿರ್ತೀಯ, ಯಾಕಂದರೆ ನಿನಗೆ ನಮ್ಮನೆ ತನದ ಗೌರವದ ಬಗ್ಗೆ ಕಾಳಜಿ ಇದೆ ಅಂತಾರೆ ಮೀನಾಕ್ಷಿ. ಇಲ್ಲ ಮೀನಾಕ್ಷಿ, ನಾನು ಕೂಡ ಮದುವೆಗೆ ಒಪ್ಕೊಂಡು ಬಂದೆ ಅಂತಾರೆ ಕಾಮತ್. ಶಾಕ್ನಿಂದ ಮೀನಾಕ್ಷಿ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.